ಈಗ ನೀವ ನೋಡ್ರಲ್ಲ, ನರಹರಿ ಅತ್ತ ಹೋಗ್ಯಾನ, ಇವ್ರು ನೋಡಿದ್ರ ಇತ್ತಾಗ ಹೋಗ್ಯಾರ. ಹೇಳಾಕ ಒಬ್ಬೊಬ್ರಿಗೆ ಒಂದೊಂದು ಕಾರಣ ಏನ್ರಪ್ಪ. ಪಾಟೀಲ್ರೆ ಸುಮ್ಮನಿರ್ರಿಪ್ಪ. ಅಲ್ಲ, ದೇಶಮುಖರು ಮನಿ ಬಿಟ್ಟು ಹೋಗೋದಂದ್ರ ಹುಡುಗಾಟದ ಮಾತಂತ ತಿಳಿದಿರೇನೆ? ಅಲ್ಲ, ಮುಗುಲ್ ಹರ್ಕೊಂಡ್ ಬೀಳ್ತೈತೆ ಅಂದ್ರು ದೇಶಮುಖರು ವಾಡೆ ಬಿಟ್ಟು ಹಿಂಗ್ ಹೋಗಾರಲ್ಲ. ಹಾ, ನನ್ನ ಕೇಳಿದ್ರ ಮನಿ ಒಳಗ ಆಸ್ತಿ ಸಲುವಾಗಿ ಜಗಳ ಶುರುವಾಗಿರ್ಬೇಕು. ಅಣ್ಣ ತಮ್ಮರು ಅಂದ್ಮೇಲೆ ಆಸ್ತಿ ಸಲುವಾಗಿನೇ ಜಗಳ ಆಡ್ತಾರಪ್ಪ. ಈಗೇನ ಅಪ್ಪ ಅವನ ಸಲುವಾಗಿ ಜಗಳ ಆಡ್ತಾರಂತ ಮಾಡಿ ಈ ಜಗಳ ಈಗ ಕುತ್ತಿಗೆ ಬಂದತೇನಪ್ಪ. ಅದಕ್ಕೆ ದೇಶಮುಖರು ಬ್ಯಾಸರ ಮಾಡ್ಕೊಂಡು ಊರಿಗೆ ಹೋಗ್ಯಾರ. ನಮ್ಮ ರಂಜಿತಾ ಒಬ್ಬಾಕಿ ಜೀವಂತ ಇದ್ದಿದ್ರ ನನಗೂ ಆಸ್ತಿ ಒಳಗೆ ಒಂದು ಪಾಲು ಕೇಳಲಿಕ್ಕೆ ದಮ್ ಇರ್ತಿತ್ತೇನಪ್ಪ. ಆದ್ರೆ ಏನ್ ಮಾಡೋದು, ಒಂದು ಮಾಡಾಕ ಹೋಗಿ 11 ಆತು. ಅಂದ್ರ ಪಾಲಿನ ವಿಷಯ ಅಂತಿ ಅಣ್ಣ. ಪಾಲಿನ ವಿಷಯ ಅಂದ್ರ ನಮ್ ಕೆಲಸ ಇನ್ನೂ ಬರೋಬ್ಬರಿ ಆತ್ ನೋಡು. ಏನ ಬರೋಬ್ಬರಿ ಆತ? ಲೇ, ಅವ್ರು ಏನು ಜಗಳ ಮಾಡಿದ್ರು ನಮಗ ದಮಡಿ ದುಡ್ಡು ಸಿಗುದಿಲ್ಲಲೇ ಮಡ್ಡ. ನೀನು ಬಹಳ ನಿರಾಶಾವಾದಿ ಅದೀಪ ಅಣ್ಣ. ಮೀನಾ ನೀರಾಗಿರ್ತೈತಿ, ಅದನ್ನ ಹಿಡಿಯವ ದಂಡೆ ಮೇಲೆ ಇರ್ತಾನ. ಅವೆರಡರ ನಡ್ಬರಕ ಗಾಳಿ ಇರ್ತೈತೇನಪ್ಪ. ಒಂದರ ಸಂಬಂಧ ಇನ್ನೊಂದಕ್ಕೆ ಹೆಂಗಿರ್ತೈತಿ ನೋಡ. ಅಂದ್ರ ವಾಡ್ಯದೊಳಗ ಮೀನದ, ಹೊರಗ ನಾವಿದ್ದೀವಿ. ಅಂದ್ರ ಈಗ ನಮ್ಮ ಕೈಯಾಗ ಗಾಳ ಬೇಕು, ಹೌದಲ್ಲ? ಹೌದ್ ಪಾಣ, ಈಗರ ತಿಳಿತೋ ಇಲ್ಲೋ? ಅಲ್ಲ, ನೀ ಗಾಳ ಅಂದ್ರೆ ಏನಂತ ತಿಳಿದಿಪ್ಪ. ನರಹರಿನ ಗಾಳ ಮಾಡ್ಕೊಂಡ್ರೆ ನಾನಿ ಅನ್ನೋ ಮೀನು ಸಿಗ್ತೈತಿ ಅನ್ಪ. ನಾನಿನ ಗಾಳ ಮಾಡ್ಕೊಂಡ್ರೆ ನರಹರಿ ಅನ್ನೋ ಮೀನು ಸಿಗ್ತೈತಿ. ಶ್ರೀಹರಿನ ಬಿಟ್ಟು ಬಿಡನಪ್ಪ. ಅವ ಒಂದು ತಗಡಿದ್ದಂಗ, ಹಿಂಗ ತಗೊಳ್ಳೋದೈತಿ, ಹಿಂಗ ಹಾಕಿ ಹಿಂಗ ಹೊರದ ಬಿಡೋದೈತಿ. ಏನಂತಿ? ಮಜಬೂತ ಐಡಿಯಾ ಕೊಟ್ಟಿಪ್ಪ. ಕಟ್ಟಿದ ನೀನ. ಶ್ರೀಹರಿ ಅವರು ಬರ್ರಿ 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 ಬರ್ರಿ. ಶಿವನಗೌಡ, ವಾಡೆ ಸಣ್ಣ ದಣಿಯಾರು ಬಂದಾರ, ಕುರ್ಚಿ ತಗೊಂಡ್ ಹೋಗ. ನಮ್ಮ ಮನೆಗೆ ಎಲ್ಲದವ್ರಿ ಕುರ್ಚಿ? ಬರ್ರಿ ಬರ್ರಿ, ಕಂಬೈ ಹಸ್ತಾನ ಬರ್ರಿ. ಮನಿ ಸಣ್ಣದಿದ್ರು ಮನಸ್ಸು ದೊಡ್ಡದಿರ್ಬೇಕೇನಪ್ಪ. ಯಾಕೋ ಮಾಡಿಲ್ಲ ದೇಶಪಾಂಡೆ, ಇವತ್ತು ಬರೋಬ್ಬರಿ ಸಿಕ್ತಿ ನೋಡ. ಮೊನ್ನೆ ಏನಾದ್ರೂ ಸಿಕ್ಕಿದ್ರೆ ಅಲ್ಲಿ ಕಂಬ ಕಟ್ ಆಗ್ತಿರ್ಲಿಲ್ಲ, ಅಗ್ಸಿ ಬಾಗಿಲಿಗೆ ನೇಣ್ ಹಾಕ್ತಿದ್ನಿ. ನೋಡು, ನಾನು ವಯಸ್ಸಿನಾಗ ನಿನಕ್ಕಿಂತ ಹಿರಿಯ ಮನುಷ್ಯ ಅದೀನಿ. ಹಿರಿಯ ಮನುಷ್ಯರಿಗೆ ಕಿಮ್ಮತ್ ಕೊಡೋದು ವಾಡ ಧರ್ಮದ ಅಲ್ವೋ? ಅದನ್ನ ನಿನಗೆ ತಿಳಿಸ್ಕೊಡು ಕರ್ಮ ಅಂತಲ್ವೋ ಯಪ್ಪ ನನಗ. ಹೌದೌದು, ಖರೆ ಅದ. ನಿನ್ ಕರ್ಮ ಹೆಚ್ಚಾಗ್ಯದ, ಅದನ್ನ ಮುಗಿಸ್ಲಿಕ್ಕೆ ಅಂತ ಬಂದೇನಿ. ಇವತ್ತು ನೀನು ಸುಮ್ಮನೆ ಬಿಡಂಗಿಲ್ಲ. ಪಾಟೀಲ್, ಏ ದೇಶಪಾಂಡೆ, ಈ ಎಡಬಡಂಗಿ ಆಟ ನನ್ ಜೋಡಿ ಆಡ್ಬೇಡ ಏನ. ಈ ಆಟ ಆಡೆ ನೀ ನನ್ ರಂಜಿತ್ ಅನ್ಕೊಂಡಿದ್ದ ಏನ. ನೀನು ಸುಮ್ಮನೆ ಬಿಡ್ತೆ ಅಂತ ತಿಳ್ಕೊಂಡಿ. ಬಿಡುವ ಯಪ್ಪ. ಅಲ್ಲೂ ರಂಜಿತಾ ನಾನು ಹಾಕೊಳ್ತೇನೇನು? ರಂಜಿತಾ ನನ್ನ ಕಾಸ ಮಗಳಿದ್ದಾಳು, ಆಕೆ ಕುರಿ ಹೆಂಗ ಮಾಡ್ತೇನೆ ನಾನು? ಕರಿ ಬಂದ್ರು ಅವತ್ತು ನನ್ನ ಕೈಯಾಗಿದ್ದು ರಬ್ಬರ್ ಚಾಕು ಯಪ್ಪ, ರಬ್ಬರ್ ಚಾಕು ಅಲ್ಲ, ಕರಿ ಚಾಕು. ನಿಮ್ಮ ಅಣ್ಣದ ನರಹರಿ ಅವನ ಕೈಯಾಗಿತ್ತು. ಅವ ಘಾಟ ಮಾಡಿದ್ವು ಯಪ್ಪ. ಕೇಸಿನ ಬಳ್ಳಿ ನನ್ನ ತಲೆ ಮೇಲೆ ಹೊರಿಸಿ ನನಗೂ ಅನ್ಯಾಯ ಮಾಡ್ದ, ನಿನಗೂ ಅನ್ಯಾಯ ಮಾಡ್ದವ. ನೋಡಿಲಿ, ಇನ್ನೊಂದ್ಸಲ ಒಡೆ ಕಡೆ ತಲೆ ಹಾಕಿದಿ, ನಿಮ್ಮಿಬ್ಬರನ್ನ ಹುಗಿದು ಬಿಟ್ಟೆ ನನ್ನ ಮಕ್ಕಳ್ರೆ. ಏನಾತ್ರಿ?